ಹಾಯ್ ಫ್ರೆಂಡ್ಸ್, ಇವತ್ತು ಸ್ಲೀವ್ಸು ಹೊಸ ಮಾಡಲ್ ತಗೊ ಬಂದಿದ್ದೀನಿ. ನೋಡಿ, ಈ ಥರ ಡ್ರಾಪ್ ಶೇಪು ಇಲ್ಲ ಈ ಎಲೆ ಶೇಪು ಅನ್ಬೋದು. ಇದನ್ನ ಸ್ಲೀವ್ಸಲ್ಲಿ ಸೆಂಟ್ರಲ್ ಹಾಕ್ಬೇಕಾಗುತ್ತೆ. 3 ಕ್ಲೀನಾಗಿ ಈ ಥರ ಐರನ್ ಮಾಡ್ಕೋಬೇಕು. ಯಾವ್ದಾದ್ರು ಬಟ್ಟೆ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ನೋಡಿ 6 ಪೀಸು ಇಟ್ಟು ಐರನ್ ಮಾಡ್ಕೊಳ್ತಾ ಇದ್ದೀರಿ. ಕ್ಲೀನಾಗಿ ಐರನ್ ಮಾಡ್ಕೊಬಿಡಿ. ಇದು ಹೇಗೆ ಹೊಲಿಯೋದಂತ ಫುಲ್ ಡೀಟೇಲ್ ವಿಡಿಯೋ ಇದರಲ್ಲಿ ಇದೆ. ಸ್ಕಿಪ್ ಮಾಡದಿರ ನೋಡಿ, ಅವಾಗಲೇ ಅರ್ಥ ಆಗೋದು ನಿಮಗೆ. ನೋಡಿ 5 ಪೀಸ್ ಆಗೋಯ್ತು. ಲಾಸ್ಟ್ ಪೀಸು ಐರನ್ ಮಾಡಬೇಕು. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಐರನು. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಕ್ಲೀನಾಗಿ ಕಟ್ ಮಾಡ್ಕೊಬಿಡೋಣ. ಇದು ಎಲ್ಲ ಸಪ್ರೇಟ್ ಆಗಿ ಕಟ್ ಮಾಡ್ಕೋಬೇಕು. ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಪೇಪರ್ ಕ್ಯಾನ್ವಾಸ್ ಇದೆಯಲ್ವ, ಅದು 1/2 ಇಂಚ್ ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ನಾನು ಸದ್ಯಕ್ಕೆ ವಿಡಿಯೋಗೆ ಒಂದು ಸ್ಲೀವ್ಸ್ ಮಾತ್ರ ರೆಡಿ ಮಾಡಿ ತೋರಿಸ್ತೀನಿ. ನೋಡಿ, ಈ ತರ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಬಿಡಿ 4 ಸೈಡುನು. ನಾನು ಹೇಗೆ ಮಾಡ್ತಾ ಇದ್ದೀನೋ ಹಾಗೆ ಮಾಡ್ಕೊಳ್ಳಿ. ಸ್ಲೀವ್ಸ್ ಡಿಸೈನ್ ಇದು. ನೋಡಿ, ಒಂದಾಯ್ತು. ಈ ತರ ಇನ್ನ 2 ಇದೆ. ಸೇಮ್ ಹಂಗೆ ಸ್ಟಿಚ್ ಮಾಡ್ಕೊಬಿಡ್ತೀನಿ ನಾನು ಬೇಗ. ಎರಡನೇದಾಯ್ತು, ಲಾಸ್ಟ್ ಒಂದೇ. ಓಕೆ ಫ್ರೆಂಡ್ಸ್, 3ನೇದು ಆಗೋಯ್ತು. ಈಗ ಪೇಪರ್ ಕ್ಯಾನ್ವಾಸ್ ಇದೆಯಲ್ಲ, ಅಲ್ಲಿ ತುದಿಯಲ್ಲಿ ಕಾಣಿಸ್ತಿದೆ ನಿಮ್ಗೆ. ಆ ತುದಿಯಲ್ಲಿ ಸ್ಟಿಚಿಂಗ್ ಬರಬೇಕು. ಪೇಪರ್ ಕ್ಯಾನ್ವಾಸ್ ಮೇಲೆ ಬರ್ಕೂಡ್ದು. ನೋಡಿ, ನಾನು ಹೇಗೆ ಹಾಕ್ತೀನೋ ಹಾಗೆ ತುದಿಯಲ್ಲಿ ಸ್ಟಿಚಿಂಗ್ ಹಾಕ್ಬೇಕು. ಕಾರ್ನರ್ ಅಲ್ಲಿ ನೋಡಿ, ಈ ತರ ಕ್ಲೀನ್ ಕಾರ್ನರ್ ಅಲ್ಲಿ ಹಾಕೋಬೇಕು ಸ್ಟಿಚಿಂಗು. ಕ್ಲೀನಾಗಿ ಕಟ್ ಮಾಡ್ಕೊಬಿಡಿ. ನೋಡಿ, ಈ ತರ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಒಳಗಡೆ ಸೈಡು. ಮತ್ತೆ ಸೈಡ್ ಅಲ್ಲೆಲ್ಲ ಸ್ವಲ್ಪ ಚಟ್ಕ ಹಾಕೊಳ್ಳಿ. ನೋಡಿ, ಇವಾಗ ಕ್ಲೀನಾಗಿ ಉಲ್ಟಾ ಸೈಡು ತಿರ್ಸ್ಬಿಡಿ. ಅಷ್ಟೇ, ಒಂದಾಯ್ತು. ಕ್ಲೀನಾಗಿ ಉಜ್ಕೊಳ್ಳಿ. ಅದು ಐರನ್ ಅವಶ್ಯಕತೆನೇ ಇಲ್ಲ, ಕ್ಲೀನಾಗಿ ಬರುತ್ತೆ. ನೋಡಿ, ಇನ್ನ 2 ಇದೆ. ಅದನ್ನು ಸೇಮ್ ಹಾಗೆ ಅಟ್ಯಾಚ್ ಮಾಡ್ಕೊಬಿಡ್ತೀನಿ ನಾನು. ಸೈಜ್ ನೋಡ್ಕೊಳ್ಳಿ. ಸೈಜು ಚಿಕ್ಕದು ದೊಡ್ಡದು ಮಾಡಬೇಡಿ, ಒಂದೇ ಈಕ್ವಲ್ ಮಾಡಿ, ಆವಾಗಲೇ ಕರೆಕ್ಟಾಗಿ ಬರೋದು. ನೋಡಿ, 2ನೇದು ಅಟ್ಯಾಚ್ ಆಗೋಯ್ತು. ಈ ತರ ಪೇಪರ್ ಕ್ಯಾನ್ವಾಸ್ ಅಲ್ಲಿ ನೀವು ಕ್ಲೀನಾಗಿ ಕಟ್ ಮಾಡ್ಕೊಂಡು ಮಾಡಿದ್ರೆ ಫಿನಿಶಿಂಗ್ ಸಖತ್ತಾಗಿ ಬರುತ್ತೆ. ಚೂರು ಹೆಚ್ಚು ಕಡಿಮೆನೂ ಇರಲ್ಲ. ನೋಡಿ, ಎಲ್ಲ ಒಂದು 1/2 ಇಂಚ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಬಟನ್ ಬರುತ್ತೆ. 3 ಬಟನ್ ಕೂಡ ಹಾಕ್ಬೇಕು. ಈ ವಿಡಿಯೋ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳಿ, ಬಟನ್ ಇರುತ್ತೆ. 3ನೇದು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಓಕೆ ಫ್ರೆಂಡ್ಸ್, 3ನೇದು ಅಟ್ಯಾಚ್ ಆಗೋಯ್ತು. ಕ್ಲೀನ್ ಕಟ್ ಮಾಡ್ಕೊಬಿಟ್ಟು ತಿರ್ಸ್ಕೊಬಿಡೋಣ. ನೀವು ಕಾರ್ನರ್ ಪ್ಲೇಸ್ಲೆಲ್ಲ ಕ್ಲೀನಾಗಿ ಸೆಟ್ಕ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ರಿಂಕಲ್ ಬಂದ್ಬಿಡುತ್ತೆ. ನೋಡಿ, ನಾನು ಹೇಗೆ ಹಾಕ್ತಿದ್ದೀನಿ ಹಾಗೆ. ಕ್ಲೀನಾಗಿ ತಿರ್ಸ್ಕೊಂಡಿದ್ದೀನಿ. ನೋಡಿ, ಏನೋ ಒಂಚೂರು ಮಿಸ್ಟೇಕ್ ಬಂದಿಲ್ಲ. ಕ್ಲೀನಾಗಿ ಈ ತರ ಉಜ್ಕೊಳ್ಳಿ, ಆವಾಗಲೇ ಕ್ಲೀನಾಗಿ ಕುತ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಆಯ್ತು. ನೋಡಿ, ಬಟನ್ ಹಾಕದ್ಮೇಲೆ ಹೇಗಿದೆ ಅಂತ.
ನೋಡಿ 3 ಬಟನ್ ಹಾಕಿದ್ದೀನಿ, ಸೇಮ್ ಬಟ್ಟೆ ಇರಲಿ. ಅವ್ರಿಗೆ ಬೇರೆ ಕಲರ್ ಬೇಡ ಅಂದರು. ಓಕೆ ಫ್ರೆಂಡ್ಸ್, ಬಾಯ್.